ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನೊಂದು ಸಿಂಪಲ್ ಆಗಿರೋ ರೆಸಿಪಿನ ತೊಗೊಂಡು ಬಂದೀನಿ. ಒಂದು 2 ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು ಫ್ರೆಂಡ್ಸ್. ಇವಾಗ ನಮಗೆ ಬೆಳಿಗ್ಗೆ ಟಿಫನ್ಗೆಲ್ಲ ಏನು ಮಾಡೋದಪ್ಪ ಅಂತ ಹೇಳಿ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಚಪಾತಿ ಮಾಡಿದರೆ ಅದ್ರ ಜೊತೆಗೆ ಪಲ್ಯ ಮಾಡಬೇಕು ಸೈಡ್ ಡಿಶ್ ಆಗಿ. ಸೊ ಈ ಥರ ಎಲ್ಲ ಟೆನ್ಷನ್ ಇರುತ್ತೆ. ಸೊ ಇವತ್ತು ನಾನು ಒಂದೇ ರೆಸಿಪಿನ ನಿಮಗೆ ಸಾರಿ ತೋರಿಸ್ತಾ ಇದ್ದೀನಿ. ಸೈಡ್ ಡಿಶ್ ಆಗಿ ನಮ್ಗೆ ಏನು ಕೂಡ ಬೇಡ ಇದಕ್ಕೆ, ಓಕೆನಾ. ಇಲ್ಲಿ ನಾನು ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಗೋಧಿ ಹಿಟ್ಟು, ಆಮೇಲೆ ಅದಕ್ಕೆ ಒಂಚೂರು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಸಾಫ್ಟ್ ರೀತಿಯಲ್ಲೇ ನಾವು ಕಲಿಸ್ತಾ ಇರಬೇಕು ಇದನ್ನು, ಓಕೆನಾ. ಚೆನ್ನಾಗಿ ಕಲಸಿ ಇದಕ್ಕೆ ನಮಗೆ ಸೈಡ್ ಪಲ್ಯ ಆಗಿರ್ಬೋದು ಏನು ಕೂಡ ಬೇಡ ಫ್ರೆಂಡ್ಸ್. ನಿಮ್ಗೆ ಬೇಕಂತ ಹೇಳಿದ್ನಂದರೆ ನೀವು ಮೊಸರು ಜೊತೆಗಾದ್ರೂ ತಿನ್ಬೋದು. ಇಲ್ಲಪ್ಪ ಅಂದರೆ ಉಪ್ಪಿನಕಾಯಿ ಸಹ ಹಚ್ಕೊಂಡು ನೀವು ತಿನ್ಬೋದು. ಬೆಳಗ್ಗೆ ಟೈಮಲ್ಲಿ ಬೇಗ ಟಿಫನ್ ಎಲ್ಲ ಮಾಡಿ ಕಳ್ಸೋಣ ಬಾಕ್ಸಿಗೆ ಅಂತ ಅಂದಾಗ ತುಂಬಾ ಈಸಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಪ್ಲೀಸ್ ಒನ್ ಟೈಮ್ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಇವಾಗ ನೋಡಿ, ನಾನು ಸಾಫ್ಟಾಗಿ ನೀರು ಹಾಕ್ಕೊಂಡು ಕಲಸಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಲಸಿ ಒಂದು 5 ನಿಮಿಷ ಸೈಡಿಗೆ ಇಟ್ಬಿಡ್ತೀನಿ. ಸಾರಿ, ಒಂದು ಸ್ವಲ್ಪ ಕೆಮ್ಮೆಲ್ಲ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊರಿ. ಇವಾಗ ನಾವು ಅದಕ್ಕೆ ಹಾಕೋದಕ್ಕೆ ಮಸಾಲ ರೆಡಿ ಮಾಡೋಣ, ಓಕೆನಾ. ಸೊ ಇವಾಗ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ, ಸ್ಮಾಲ್ ಬಟ್ಲ್ ಅಂತಲೇ ಹೇಳ್ಬೋದು. ಸೊ ಇವಾಗ ಅದಕ್ಕೆ ನಾನು ಇವಾಗ ನಾನು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಎಣ್ಣೆ ಬೇಡಪ್ಪ ಅಂತ ಹೇಳಿದರೆ ನೀವು ತುಪ್ಪ ಸಹ ನೀವು ತೊಗೋಬೋದು. ನಾನಿಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಧನಿಯಾ ಪೌಡರ್, ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಇದೇನಪ್ಪ ಅರಸಿನ ಪುಡಿ. ಸೊ ಇಷ್ಟನ್ನೇ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಏನು ಕೂಡ ತೊಗೊಂಡಿಲ್ಲ. ನಿಮ್ಗೆ ಬೇಕಂತ ಹೇಳಿದರೆ ನೀವು ಇದಕ್ಕೆ ಜೀರಾ ಪೌಡ್ರ್ ಆ್ಯಡ್ ಮಾಡ್ಕೋಬೋದು, ಕಸೂರಿ ಮೇಥಿ ಆ್ಯಡ್ ಮಾಡ್ಕೋಬೋದು. ಸೊ ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸಾರಿ, ಇಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಇದೆ ಫ್ರೆಂಡ್ಸ. ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಕೆಮ್ಮು ನೆಗಡಿ ಎಲ್ಲ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ಇದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಇಟ್ಬಿಡೋಣ, ಓಕೆನಾ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಎಣ್ಣೆಯಲ್ಲಿ ಆ ಮಸಾಲ ಎಲ್ಲ ಮಿಕ್ಸ್ ಆಗಬೇಕು ಅಂದಾಗ ಅದೊಂದು ಫ್ಲೇವರ್ ಬಿಡುತ್ತೆ ಫ್ರೆಂಡ್ಸ್. ನಾವು ಡೈರೆಕ್ಟಾಗಿ ಚಪಾತಿ ಮಾಡಿ ಆದಮೇಲೆ ಅದ್ರ ಮೇಲೆ ಹಾಕಿದರೆ ಅದೇ ಬೇರೆ ಫ್ಲೇವರ್ ಬರುತ್ತೆ. ಬಟ್ ಈ ಥರ ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ. ಯಾವುದೇ ಪಲ್ಯ ಮಾಡ್ಕೊಳ್ಳೋದು ಬೇಡ. ಆಮೇಲೆ ಇದನ್ನು ನೀವು ಚಹಾ ಜೊತೆಗಂತೂ ಆರಾಮಾಗಿ ತಿನ್ಬೋದು. ಒಂದು ಚಪಾತಿ ತಿನ್ನೋರು 4-5 ತಿಂದುಬಿಡ್ತಾರೆ, ಅಷ್ಟು ರುಚಿಯಾಗುತ್ತೆ. ನನ್ನ ಮಗಳಿಗಂತೂ ತುಂಬಾ ಫೇವ್ರೆಟು. ಇದನ್ನೇ ಮಾಡಿ ಕೊಡು ಅಂತ ಹೇಳ್ತಾಳೆ ಬಾಕ್ಸಿಗೆಲ್ಲ. ನೀವು ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅವ್ರಿಗೆ. ಇವಾಗ ನೋಡ್ತಾ ಇರ್ಬೋದು ನೀವು, ಒಂದು 5 ನಿಮಿಷ ರೆಸ್ಟಿಗೆ ಬಿಟ್ಟಿರ್ತೀರಲ್ವ ನೀವು, ಆ ಹಿಟ್ಟನ್ನು ಸೊ ಈ ಥರ ನೀವು ಲಟ್ಟಿಸ್ಬೇಕು. ಹಿಟ್ಟನ್ನು ಹಚ್ಚಿ ಚೆನ್ನಾಗಿ ಲಟ್ಟಿಸ್ಬೇಕು. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಿಮಗೆ ತುಪ್ಪದಲ್ಲಿ ಮಾಡ್ಕೊಂಡ್ರೆ ಇನ್ನೂ ರುಚಿಯಾಗುತ್ತೆ. ಬಟ್ ನಾನಿಲ್ಲಿ ನಮಗೆ ಸ್ವಲ್ಪ ಕೆಮ್ಮೆಲ್ಲ ಇರೋದ್ರಿಂದ ನಾನು ತುಪ್ಪ ಯೂಸ್ ಮಾಡ್ತಾಯಿಲ್ಲ, ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದನ್ನು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ಚೆನ್ನಾಗಿ ಒಂದು ಟೈಮ್ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಚಪಾತಿಗೆ ನೀವು ಈ ಥರ ಹಾಕಿ ಕೈಯಿಂದ ಫುಲ್ ಸ್ಪ್ರೆಡ್ ಮಾಡಿ ಫ್ರೆಂಡ್ಸ್, ಓಕೆನಾ. ಇದು ಸ್ಪೂನಿಂದ ಅಷ್ಟು ಕರೆಕ್ಟ್ ಆಗೋಲ್ಲ. ನೀವು ನೋಡಿಕೊಂಡು ಒಂದು ಸ್ವಲ್ಪ ಮಸಾಲ ಎಲ್ಲ ಅದಕ್ಕೆ ಚಪಾತಿಗೆಲ್ಲ ಅಂಟಬೇಕು ಫ್ರೆಂಡ್ಸ್. ಆ ಥರ ನೀವು ಸ್ವಲ್ಪ ಮಸಾಲ ಹಾಕಬೇಡಿ, ಸ್ವಲ್ಪ ಜಾಸ್ತಿನೇ ಹಾಕಿ ತಿನ್ನೋದು ತುಂಬಾ ರುಚಿಯಾಗುತ್ತೆ. ಸೊ ಈ ಥರ ನೀವು ಕೈಯಿಂದ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಾವು ಆಲೂ ಪರೋಟ ಎಲ್ಲ ಮಾಡ್ತೀವಲ್ಲ, ಸೊ ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಆಲೂನ ನಾವು ಬೇಯಿಸಬೇಕು, ಆಮೇಲೆ ಈರುಳ್ಳಿ, ಸೊ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ಅರ್ಜೆಂಟಲ್ಲಿ ಒಂದು 5 ನಿಮಿಷವೂ ಹಿಡಿಯಲ್ಲ ಫ್ರೆಂಡ್ಸ್. ಬೇಗ ಹಿಟ್ಟು ಕಲಸಿ ಮಾಡ್ಕೊಂಡ್ಬಿಟ್ರೆ ಆಗೋಯಿತು, ತುಂಬ ಅಷ್ಟೇ ರುಚಿ ಕೊಡುತ್ತೆ. ಒನ್ ಟೈಮ್ ನೀವು ಟ್ರೈ ಮಾಡಿ. ಆ್ಯಂಡ್ ಚಪಾತಿನ ಮತ್ತೆ ಫೋಲ್ಡ್ ಮಾಡಿ ಅದಕ್ಕೂ ಸಹ ನೀವು ಇದೇ ಥರ ಹಾಕಿ. ಸೊ ಇವಾಗ ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವಲ್ಲ, ತುಂಬ ತೆಳುವಾಗಿ ಲಟ್ಟಿಸ್ಬಾರ್ದು, ಸ್ವಲ್ಪ ದಪ್ಪನೇ, ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಓಕೆನಾ. ಸೊ ಆ ಥರ ನೀವು ಚೆನ್ನಾಗಿ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್, ಓಕೆನಾ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಆ್ಯಂಡ್ ನೀವು ಲಟ್ಟಿಸೋವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಈ ಟಿಪ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ತುಂಬ ಫೋರ್ಸ್ ಹಾಕಿ ಚಪಾತಿನ ಲಟ್ಟಿಸ್ಬಾರ್ದು ಫ್ರೆಂಡ್ಸ್. ತುಂಬ ಫೋರ್ಸ್ ಹಾಕಿ ಲಟ್ಟಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದರೆ, ಅದನ್ನು ನಾವು ಮಸಾಲ ಎಲ್ಲ ಏನು ಹಾಕಿರ್ತೀವಲ್ಲ, ಸೊ ಅದೆಲ್ಲ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟೊಂದು ಸರಿಯಾಗಲ್ಲ, ಎಣ್ಣೆ ಎಲ್ಲ ಹೊರಗಡೆ ಬರೋಕ್ಕೆ ಫುಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ
ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಫುಲ್ ಅದನ್ನು ಪ್ರೆಸ್ ಮಾಡ್ತಾನೆ ಇಲ್ಲ, ಅಷ್ಟೇ ಮೇಲಿನ ಮೇಲೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ. ಸೊ ಮೇಲಿನ ಮೇಲೆ ನೀವು ಈ ಥರ ಮಾಡಿ, ಸೊ ಅಂದಾಗ ಅದು ಕರೆಕ್ಟ್ ಬರುತ್ತೆ. ಆ್ಯಂಡ್ ನೀವು ಚಪಾತಿ ಲಟ್ಸೋವಾಗ ಮಿಡಲ್ ನೀವು ಜಾಸ್ತಿ ಫೋರ್ಸ್ ಹಾಕಬೇಡಿ, ಆದಷ್ಟು ನೀವು ಎಡ್ಜ್, ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಎಡ್ಜು ನೀವು ಚೆನ್ನಾಗಿ ಅದನ್ನು ನೀವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಆದಷ್ಟು ಈ ಥರ ಎಡ್ಜ್ ನೀವು ಲಟ್ಟಿಸಿ. ಸೊ ಆವಾಗ ನಾವು ಪರೋಟ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಸೊ ಉಬ್ಬಿ ಬರುತ್ತೆ. ಓಕೆನಾ. ಇವಾಗ ನಾನು ನಿಮಗೆ ಬೇಯಿಸೋದು ಕೂಡ ತೋರಿಸ್ತೀನಿ ಯಾವ ಥರ ಉಬ್ಬಿ ಬರುತ್ತೆ ಅಂತ ಹೇಳಿ. ಸೊ ಇವಾಗ ನಾನು ಒಂದು ಕಾವಲಿನ ಕಾಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕಾಯಬೇಕು ಕಾವಲಿ. ಸೊ ಚೆನ್ನಾಗಿ ಕಾದಾದಮೇಲೆ ನಾವೇನು ಚಪಾತಿನ ಲಟ್ಸ್ಕೊಂಡಿರ್ತೀವಲ್ಲ, ಮಸಾಲೆ ಚಪಾತಿ, ಸೊ ಅದನ್ನು ನಾವು ಈ ಥರ ಕಾವಲಿ ಮೇಲೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಆಗಿರ್ಬೋದು ಅಥವಾ ತುಪ್ಪ ಆಗಿರ್ಬೋದು ಅಥವಾ ಬೆಣ್ಣೆ ಆಗಿರ್ಬೋದು, ನೀವು ಮೂರಲ್ಲಿ ಯಾವುದು ಕೂಡ ಯೂಸ್ ಮಾಡ್ಬೋದು. ಬೆಣ್ಣೆ ಯೂಸ್ ಮಾಡಿದರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ. ಓಕೆನಾ. ಸೊ ಸುಮಾರಷ್ಟು ನನಗೆ ಮಸಾಲ ಚಪಾತಿ ಆಗಿರ್ಬೋದು ಆ್ಯಂಡ್ ಪರೋಟ ಆಗಿರ್ಬೋದು ನಾನು ಮುಂಬರೋ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಖಂಡಿತ. ಸೊ ಇದನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ಸೊ ನಾನು ಹೇಳಿರೋ ಟಿಪ್ನ ನೀವು ಫಾಲೋ ಮಾಡಿ ಒನ್ ಟೈಮ್ ಈ ಥರ ಮಾಡಿ ನೋಡಿ. ನಿಮ್ಗಾಗಿರ್ಬೋದು, ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮ ಮಕ್ಕಳಂತೂ ಪದೇ ಪದೇ ಕೇಳ್ತಾರೆ ಫ್ರೆಂಡ್ಸ್. ಓಕೆನಾ. ಈ ಥರ ಒನ್ ಟೈಮ್ ನೀವು ಮಾಡಿ ಕೊಡಿ, ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ರೆಸಿಪಿ ನಿಮಗೆ ಹೆಂಗೆ ಅನಿಸಿತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಇದನ್ನು ಒನ್ ಟೈಮ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಮತ್ತು ಯಾವುದೆಲ್ಲ ರೆಸಿಪಿ ನಿಮಗೆ ಬೇಕಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದನ್ನು ಶೇರ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ವಿಡಿಯೋ ಅಷ್ಟೇ ನೋಡೋದಲ್ಲದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ತುಂಬ ಒಳ್ಳೆ ರೆಸಿಪಿ ಎಲ್ಲ ತೊಗೊಂಡು ಬರ್ತೀನಿ. ಆ್ಯಂಡ್ ಟಿಪ್ಸ್ ಸಹಿತ ನಾನು ಹೇಳ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇವಾಗ ನಾನು ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಪದುರಾಗಿ ಬರುತ್ತೆ ಅಂತ ಹೇಳಿದರೆ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನಾನು ಸದ್ಯಕ್ಕೆ 2 ಮಾಡಿ ತೋರಿಸಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪದರಾಗಿ ಬಂದಿದೆ. ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ನನಗೆ. ಸೊ ಸಿಗ್ತೀನಿ ಮತ್ತೆ ನಾಳೆ ಒಂದು ಹೊಸ ರೆಸಿಪಿ ಜೊತೆಗೆ ಅಥವಾ ಹೊಸ ಟಿಪ್ ಜೊತೆಗೆ. ಸೊ ಅಲ್ಲಿವರೆಗೂ ನನ್ನ ರೆಸಿಪಿನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.